ಡಿಸೆಂಬರ್ ತಿಂಗಳಲ್ಲಿ ಏನು ಘಟನೆ ನಡೆದಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಘಟನೆ ನಡೆದಿರುವ ಕುಟುಂಬದವರು ಇಲ್ಲಿ ವಿವೇಕಾನಂದ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸೊ ಈಗ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ಗಳು ಬೇಕು ಅದನ್ನು ಸರ್ಕಾರ ವತಿಯಿಂದನೇ ಮಾಡಕ್ಕೆ ಈಗಾಗಲೇ ಸೂಚನೆ ಕೊಟ್ಟು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯನ್ನು ಕೂಡ ಇಲ್ಲಿ ನಿಯೋಜಿಸಿ ಅವ್ರ ಜೊತೆಗೆ ಇದ್ದಾರೆ. ಈಗ ನಾನು ಕೂಡ ಹೋಗಿ ಅದನ್ನು ಇವರು ಯಾರ್ಯಾರು ಇಲ್ಲಿ ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ ಅವರನ್ನು ಎಲ್ಲಾನು ಕೂಡ ವಿಚಾರಿಸ್ಕೊಂಡು ಬಂದಿದ್ದೀವಿ. ನಿನ್ನೆ ಇಬ್ರು ICU ನಲ್ಲಿ ಇದ್ರು, ಅದರಲ್ಲಿ ಒಬ್ರು ಈಗ ಗುಣಮುಖರಾಗಿ ಈಗ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ಅಂದ್ರೆ ಆ ಹುಡುಗರ ಒಂದು ದೊಡ್ಡಪ್ಪ ಯಾರಿದ್ರು ಅವರು ಈಗ ICU ಇಂದ ಶಿಫ್ಟ್ ಆಗಿ ನಾರ್ಮಲ್ ವಾರ್ಡ್ಗೆ ಬಂದಿದ್ದಾರೆ. ಒಬ್ರು ಹುಡುಗನ ದೊಡ್ಡಮ್ಮ ಯಾರಿದ್ದಾರೆ ಅವರು ಇನ್ನು ICU ನಲ್ಲಿ ಇದ್ದಾರೆ. ಈಗಾಗಲೇ ನಾನು ಸಂಬಂಧಪಟ್ಟ ಇಂಟೆನ್ಸಿವಿಸ್ಟ್ ಡಾಕ್ಟರು ಮತ್ತೆ ಸ್ಪೆಷಲಿಸ್ಟ್ ಜೊತೆಗೆ ಮಾತಾಡಿದ್ವಿ. ಅವ್ರಿಗೆ ಯಾವ ರೀತಿಯಲ್ಲಿ ಹೈಯೆಸ್ಟ್ ಕೇರ್ ಅನ್ನು ಕೊಡಬೇಕು ಅದನ್ನು ಕೊಡೋದಕ್ಕೆ ಕೂಡ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂತೀವಿ. ಸೊ ಈಗ ಅವರು ಕಾನ್ಶಿಯಸ್ ಆಗಿ ಇದ್ದಾರೆ. ಅವ್ರಿಗೆ ಕೆಲವೊಂದು ಸ್ಕ್ಯಾನ್ಗಳು ಈಗಾಗಲೇ CT ಸ್ಕ್ಯಾನ್ ಎಲ್ಲ ಕೂಡ ಮಾಡಿದ್ದಾರೆ. ಬಟ್ ಆದಾಗ್ಯೂ ಕೂಡ ಇನ್ನು 72 hours ಆದ್ಮೇಲೆನೆ ನಾವು ಅವರ ಬಗ್ಗೆ ನಾವು ಮೆಡಿಕಲಿ ಹೇಳೋದಕ್ಕೆ ಆಗತ್ತೆ ಅಂತ ಹೇಳಿದ್ದಾರೆ. ಈಗ ಮೆಡಿಕಲಿ ಈಗ ಸ್ಟೇಬಲ್ ಇದ್ದಾರೆ. ಬಟ್ ಆದಾಗ್ಯೂ ಕೂಡ ಒಂದು 72 hours ಅಲ್ಲಿ ನಾವು ಉಳಿದ ಮುಂದಕ್ಕೆ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಎಂಬುದನ್ನು ನಾವು ಮಾನಿಟರ್ ಮಾಡ್ತಾ ಇರೋದಾಗಿ ಹೇಳಿದ್ದಾರೆ. ಅವರಿಗೆ ಕೂಡ ಡಾಕ್ಟರ್ಸ್ಗಳಿಗೆ ವಿನಂತಿ ಮಾಡ್ತೀವಿ, ಎಲ್ಲ ಯಾರು ಪೇಷಂಟ್ಗಳು ಇಲ್ಲಿ ಆ ಕುಟುಂಬದವರು ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಒಳ್ಳೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಈಗಾಗಲೇ ನಾವು ಘಟನೆ ಆದ ತಕ್ಷಣನೇ ಕಿಮ್ಸ್ ಅಲ್ಲಿ ನಮ್ಮ ಡೈರೆಕ್ಟರ್ಗೆ ಮತ್ತೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ಗಳಿಗೆ ಕೂಡ ನಾವು ಖುದ್ದು ಮಾತಾಡಿ ಅವರಿಗೆ ಕೂಡ ಈಗ ಬರೋದಲ್ಲ, ಈಗ ಏನೇನೋ ಅವ್ರಿಗೆ ಸೌಕರ್ಯಗಳು ಬೇಕು ಇದನ್ನು ಕೋಆರ್ಡಿನೇಷನ್ ಕೂಡ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಇಲ್ಲಿನೇ ನಮ್ಮ ಅಧಿಕಾರಿಗಳನ್ನು ಇದ್ದಾರೆ. ಇವತ್ತು ನಾವು ಅವ್ರಿಗೆ ಏನು ಅನುದಾನವನ್ನು ಕೊಡಬೇಕಾಗಿತ್ತು ಅದನ್ನು ಸರ್ಕಾರಕ್ಕೆ ಬರ್ದಿದೀವಿ. ಧಾರವಾಡದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇದೆಯಾ? ಇಲ್ಲ, ಈಗ ನೋಡಿ ನಮ್ಮ AD ಯಾರಿದ್ದಾರೆ ಅವ್ರಿಗೆ ಇಲ್ಲೇ ನಿಯೋಜಿಸಿದೀವಿ. 21ನೇ ತಾರೀಕಿಂದ ಅವ್ರು ಇಲ್ಲೇ ಇದ್ದಾರೆ. ಅವ್ರನ್ನ ಕೇಳಿ ನೋಡಿ ಮೇಡಮ್, ಇದಾರ ಒಂದ್ ಸ್ವಲ್ಪ ಅಂತೇಳಿ. ಮೆಡಿಸಿನ್ ಯಾರು ತಂದು ಕೊಟ್ಟಿದ್ದಾರೆ? ಫೋನ್ ರಿಸೀವ್ ಮಾಡಂಗಿಲ್ಲ. ಮೆಡಿಸಿನ್ ಯಾರು ತಂದು ಕೊಟ್ಟಿದ್ದಾರೆ ಏನು ಸ್ವಲ್ಪ ಕೇಳಿ ಮೇಡಮ್. ಸಮಾಜ ನಿನ್ನೆ ಅಂತ್ಯ ಸಂಸ್ಕಾರದಲ್ಲಿ ನಾವೇ ಇದೇವಿ, ನಮ್ಮ ಪ್ರೋಟೋಕಾಲ್ ಮುಗಿತು ಅಂತ ಮನೆಗೆ ಹೋಗ್ತಾರೆ. ಮಾನವೀಯತೆ ಇದೆ ಆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ? ಅವರಿಗೆ ಕೂಡ ನಾವು ಅವ್ರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅವ್ರಿಗೆ ಡೈರೆಕ್ಷನ್ ಅನ್ನು ಕೊಟ್ಟಿದೀವಿ. ಈಗಲೂ ಕೂಡ ನಾವು ನಿಯೋಜನೆಯನ್ನು ಮಾಡಿದೀವಿ. ಅವ್ರ ಕುಟುಂಬಕ್ಕೆ ಸರ್ಕಾರ ವತಿಯಿಂದ ಏನೇನೆಲ್ಲ ಸವಲತ್ತುಗಳು ಬೇಕೋ ಅದನ್ನು. ಪ್ರಶ್ನೆ ಇರೋದು ಈಗ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹತ್ಯೆ ಆದಾಗ ತದನಂತರ ಯಾಕೆ ಪ್ರಶ್ನೆ ಮೇಡಮ್, ನಾವು ಕೇಳ್ತಾ ಇರೋದು ಸಮಾಜ ಕಲ್ಯಾಣ ಇಲಾಖೆ ಧಾರವಾಡದ ಇದೆಯಾ ಇಲ್ಲವಾ ಅನ್ನೋದೇ ಪ್ರಶ್ನೆ. ನೋಡಿ ಅವ್ರಿಗೆ ನೋಡಿ ನಾವು ಇಲ್ಲಿ ಬರುವುದು ಬಿಡುವುದು ಅದಕ್ಕಿಂತ ನಾವು ಅವ್ರಿಗೆ ಏನು ಸವಲತ್ತುಗಳು ಬೇಕು, ಅವ್ರು ಈ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು ಎಲ್ಲಾನು ಕೂಡ ನಾವು ಅವ್ರ ಹತ್ರ ಫೋನ್ ಅಲ್ಲಿ ಕೋಆರ್ಡಿನೇಷನ್ ಮಾಡಿದೀವಿ. ಪ್ಲಸ್ ಅವರಿಗೆ ಸರ್ಕಾರದಿಂದ ಅನುದಾನಕ್ಕೆ ಇಮಿಡಿಯೇಟ್ಲಿ ಬರೆಯಬೇಕು ಈ ಪ್ರೊಸೀಜರ್ ಅನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದನ್ನು ಮಾಡಿ ಇವತ್ತು 5 ಲಕ್ಷ ರೂಪಾಯಿ ಅವರಿಗೆ ಚೆಕ್ ಮುಖಾಂತರ ಕೂಡ ನಾವು ಒದಗಿಸಿದೀವಿ. ಇನ್ನು ಉಳಿದ ಅಮೌಂಟ್ ಚಾರ್ಜ್ ಶೀಟ್ ಆದ್ಮೇಲೆ ಅದನ್ನ ಅನುದಾನ ಬರುತ್ತದೆ. ಆಮೇಲೆ ಈಗ ಹಾಸ್ಪಿಟಲ್ ಅಲ್ಲಿ ಬಂದ ತಕ್ಷಣನೇ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾತಾಡಿ ಅವರಿಗೆ ಕೂಡ ಇಲ್ಲಿರುವ ಡಾಕ್ಟರ್ಗಳಿಗೆ ಸತತವಾಗಿ ಜಿಲ್ಲಾಡಳಿತ ಟಚ್ ಅಲ್ಲಿ ಇದೆ. ಇಲ್ಲಿ ಇರುವ ಹೆಡ್ ಡಾಕ್ಟರ್ ಜೊತೆಗೆ ನಾನೇ ಖುದ್ದಾಗಿ ಮಾತಾಡಿ ಅವರ ಪರಿಸ್ಥಿತಿಯನ್ನು ಕಾಲಕಾಲಕ್ಕೆ ಅಪ್ಡೇಟ್ ಅನ್ನು ಕೂಡ ಮಾಡಿದೀವಿ. ಪ್ಲಸ್ ಇವತ್ತು ನಾವು ಅವರಿಗೆ ಬಂದು ನೋಡಿ ಕೂಡ ಅವರ ಮೆಡಿಕಲ್ ಸ್ಟೇಟಸ್ ಅನ್ನು ಕೂಡ ತಿಳ್ಕೊಂಡಿದ್ದೀವಿ. ಇಲ್ಲ ಹಂಗೆಲ್ಲ ನೋಡಿ ನಾವು ನಮ್ಮ ಇಲಾಖೆಯವರು ಇಲ್ಲೇ ಇದ್ದಾರೆ. ಮೇಡಮ್ ಸಮಾಜ ಕಲ್ಯಾಣ ಇಲಾಖೆ ನೀವೇ ಕೇಳ್ಬಿಡಿ ಒಂದ್ ಸ್ವಲ್ಪ. ನಮ್ಮಿದಾರ ಯಾರು ಮೇಡಮ್ ಇಲ್ಲಿ ಎಷ್ಟೊತ್ತದಾರ ಏನ್ ಮಾಡಿದಾರೆ ಟ್ರೀಟ್ಮೆಂಟ್ ಮೆಡಿಸಿನ್ ಯಾರು ಕೊಡ್ತಾರೆ ಸ್ವಲ್ಪ ಕೇಳ್ಬಿಡಿ ಮೇಡಮ್. ನಿಮಿಷ ಕೇಳಿ ಮೇಡಮ್, ನಾವು ಲೋಗೋ ತೆಗಿತೀವಿ. ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿವರೆಗೆ ಎಷ್ಟು ಮೆಡಿಸಿನ್ ತಂದು ಕೊಟ್ಟಿದೆ ಒಂದು ಉದಾಹರಣೆ ಕೇಳ್ಬಿಡ್ರಿ. ಇವರು AD ಪ್ರಿಯದರ್ಶಿನಿ ಅಂತ ಅವ್ರಿಗೇನೆ ಇಲ್ಲಿ ಹಾಕಿದೀವಿ. ಅವರೇ ಇಲ್ಲಿ ಇದ್ದಾರೆ. ಈಗ ಡಾಕ್ಟರ್ ಹತ್ರನು ನಾವು ಕೇಳಿ ಮೇಡಮ್. ಮೇಡಮ್ ಓನ್ಲಿ ಪೋಸು ಫೋಟೋ ವಿಡಿಯೋ ಬಂದ್ರೆ ಆಗೋದಿಲ್ಲ ಮೇಡಮ್. ಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಅಧಿಕಾರಿಗಳು ಬೇಕು. ಪರಿಹಾರ ಇದುವರೆಗೂ ಅವ್ರು ಯಾರು ಏನು ಕೇಳೇ ಇಲ್ಲ. ನೀವು ಆಲ್ರೆಡಿ ಪರಿಹಾರ ಕೊಟ್ಟಿದ್ದೀವಿ, ಅವ್ರಿಗೆ ಚಿಕಿತ್ಸೆ ಮೇಡಮ್. ನಿಮ್ಮ ಪರಿಹಾರಕ್ಕೆ ಅವ್ರು ಯಾರು ಸಹ ಪರಿಹಾರ ಕೊಡಿ ಅಂತ ಒಬ್ರು ಸಹ ಮನವಿ ಇಲ್ಲ. ಈಗ ನಮ್ಮದು ತಮ್ಮದು ಏನಾಗ್ಬೇಕು, ಈಗ ನಮ್ಮ ಉದ್ದೇಶ ಇರೋದು ಈಗ ಇವರಿಗೆ ಇಮಿಡಿಯೇಟ್ಲಿ ಕೇರ್ ಕೊಡುವಂತದ್ದು. ಸೊ ಅದಕ್ಕೆ ನಾವು ಬೆಸ್ಟ್ ಆಫ್ ದ ಹಾಸ್ಪಿಟಲ್ ಅನ್ನು ಇಲ್ಲಿ ಅಡ್ಮಿಟ್ ಆದ್ಮೇಲೆ ಅವರ ಒಂದು ಈಗ ಸಮಸ್ಯೆ ಬಂದಿಲ್ಲ. ಅವ್ರು ಕೇಳ್ತಾ ಇರೋದು ನಿಮ್ಮ ಸ್ಪಂದನೆ ಯಾಕಾಗಿಲ್ಲ ಅಂತ ಒಂದೇ. ನಮ್ಮ ಸ್ಪಂದನೆ ಏನು ಆಗ್ತಾ ಇದೆ. ನಾವು ಅವರಿಗೆ ಡಾಕ್ಟರ್ಗೆ ಹೇಳಿದೀವಿ
ಇಲ್ಲಿ ಏನೇ ಒಂದು ಅವರಿಗೆ ಟ್ರೀಟ್ಮೆಂಟ್ ಆಗಿದ್ರೆ ಅವರಿಂದ 1 ರೂಪಾಯಿನೂ ಕೂಡ ಕೊಡುವ ಅವಶ್ಯಕತೆ ಇಲ್ಲ. ಎಲ್ಲಾನು ಸರ್ಕಾರ ಕೊಡ್ತಾ ಇದೆ. ಇದನ್ನ ಇಮಿಡಿಯೇಟ್ಲಿ ನಾವು ಸ್ಪಂದನೆ ಕೊಡ್ತಾ ಇದೀವಿ, ಈಗಲೂ ಸ್ಪಂದನೆ ಕೊಡ್ತೀವಿ. ಯಾಕಂದ್ರೆ ಇದು ನಮ್ಮ ಆದ್ಯ ಕರ್ತವ್ಯನೂ ಇದೆ. ನಾವು ಏನ್ ಸಂಬಂಧಪಟ್ಟ ಇಲಾಖೆಗಳಾಗಬಹುದು, ಪೊಲೀಸರವರು ಕೂಡ ಇದನ್ನು ಪಾರದರ್ಶಕವಾಗಿ ಮಾಡಬೇಕು. ಎಲ್ಲಾ ಇಲಾಖೆಗಳು ಸೇರಿ ಒಟ್ಟಾರೆ ನಾವು ಕೆಲಸ ಮಾಡ್ತಾ ಇದೀವಿ. ಮುಂದಿನ ದಿವಸಗಳಲ್ಲಿನೂ ಸಹ ಅವ್ರಿಗೆ ಯಾವ ರೀತಿಯಲ್ಲಿ ರಿಹಾಬಿಲಿಟೇಷನ್ಸ್ ಬೇಕು, ಅವ್ರಿಗೆ ಧೈರ್ಯ ತುಂಬಿಸಬೇಕು. ಅಲ್ಲಿ ಊರಲ್ಲಿನೂ ಇನ್ನು ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೆ ನೋಡ್ಕೊಳ್ಬೇಕು. ಇದು ಎಲ್ಲಾ ರೀತಿಯ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಾದ್ರು ಮನವಿ ಮಾಡ್ಕೋತೀರಿ ಅಥವಾ ಇದು ಮಾಡ್ತೀರಿ? ಇಲ್ಲ, ಖಂಡಿತಾಗಿ ಇದನ್ನು ಪೊಲೀಸ್ ಇಂದನೂ ನಾವು ರಿಪೋರ್ಟ್ ಅನ್ನು ನಾವು ಕೇಳ್ತಾ ಇದೀವಿ. ಈಗಾಗಲೇ 6 ಜನ ಅರೆಸ್ಟ್ ಆಗಿದ್ದಾರೆ 14 ಜನರಲ್ಲಿ. ಉಳಿದವರನ್ನು ಕೂಡ ಬೇಗ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಳಕ್ಕೆ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ, ಎಸ್ಪಿಗೆ ಅವ್ರಿಗೆ ಖಂಡಿತಾಗಿ. ಯಾಕಂದ್ರೆ ಇಲ್ಲಿ ಎಲ್ಲ ಫ್ಯಾಮಿಲಿದವರೇ ಇಲ್ಲೇ ಇರುವುದ್ರಿಂದ ಇದು ಖಂಡಿತಾಗಿ ಮಾಡೋಣ. ಇಲ್ಲಿ ಏನಂದ್ರೆ ಇಲ್ಲೇ ಇದಾರಲ್ವಾ ಎಲ್ಲರೂ, ಅವರು ಇಡೀ ಫ್ಯಾಮಿಲಿ ಅವರು ಇಲ್ಲಿದ್ದಾರೆ. ಅದಕ್ಕೆ ನಾವು ಗ್ರಾಮಕ್ಕೆ ಫಸ್ಟ್ ಇವರಿಗೆ ನೋಡೋಣ, ಆಮೇಲೆ ಇವರಿಗೆ ಸಾಂತ್ವನ ಹೇಳೋಣ. ಯಾಕಂದ್ರೆ ಎಲ್ಲರೂ ಕೂಡ ಶಾಕ್ ಅಲ್ಲಿ ಇದ್ರು. ಈಗ ಬಂದ ತಕ್ಷಣ ಎಲ್ಲರೂ ಕೂಡ ಶಾಕ್ ಅಲ್ಲಿ ಇದ್ದಾರೆ. ಈಗಲೂ ಕೂಡ ಅವರು ಶಾಕ್ ಅಲ್ಲಿ ಇದ್ದಾರೆ. ನಾವು ಮತ್ತೆ ಅವರಿಗೆ ಶಾಂತವನ್ನ ಹೇಳಬೇಕು, ಅವರಿಗೆ ಸಮಾಧಾನ ಹೇಳುವುದೇ ನಮ್ ಜವಾಬ್ದಾರಿ ಇದೆ. ಒಮ್ಮೆ ಸಮಾಧಾನ ಆದ್ಮೇಲೆ ನಾವು ಗ್ರಾಮಕ್ಕೆ ಹೋಗಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಭಯದ ವಾತಾವರಣ ಇಲ್ಲದೆ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಕೊಂಡು ಅವ್ರಿಗೆ ಧೈರ್ಯ ತುಂಬಿಸಿ ಅಲ್ಲಿ ಎಲ್ಲಾ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಅವ್ರಿಗೆ ಎಲ್ಲಾ ಸಂವಾದವನ್ನು ಮಾಡಿ ಆ ಊರವ್ರಿಗೇನು ಕರೆದು ಮಾತಾಡಿ ಇನ್ನು ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡ್ತೀವಿ. 8 ತಿಂಗಳ ಹಿಂದೆ ತಹಶೀಲ್ದಾರ್ ಕೇಸ್ ಆಗಿತ್ತು. ಒಂದು ತ್ರೈಮಾಸಿಕ ಸಭೆಯಲ್ಲೂ ನೀವು ಅವ್ರನ್ನ ಕರೆದಿಲ್ಲ, ಅದನ್ನ ಏನು ಮಾಡಿಲ್ಲ. ಅವಾಗಲೇ ಮಾಡಬಹುದಿತ್ತಲ್ಲ, ಕೋಆರ್ಡಿನೇಷನ್ ಪೊಲೀಸ್ ಇಲಾಖೆ ಆಗುವಂತ ಘಟನೆ ತಪ್ಪಿಸಬಹುದಾಗಿತ್ತಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಆಗೋ ಘಟನೆ ತಪ್ಪಿಸಬಹುದಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯವರು ಏನು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ರ? ಅವಾಗ ತಾವು ಭೇಟಿ ಕೊಟ್ಟಿದ್ರ? ಜಿಲ್ಲಾಡಳಿತ ಭೇಟಿ ಕೊಟ್ಟಿಲ್ಲ. ಪೊಲೀಸ್ ಇಲಾಖೆ ಒಂದ್ ಮಾಡಿದ್ರೆ ಆಗುತ್ತಾ? ಇಲ್ಲ, ಹಿಂಗೆಲ್ಲ ಈ ತರದ್ದು 8 ತಿಂಗಳ ಹಿಂದಾನೆ ಒಂದ್ಸಾರಿನೂ ಮಾಡಿಲ್ಲ. ಈಗ ಸತ್ತು ಹೋದ್ಮೇಲೆ ಸಾವು ಬದುಕಿನವ್ರ ಮಧ್ಯೆ ಹೋರಾಟ ಮಾಡುವಾಗ ಈಗ ಭೇಟಿ ಕೊಟ್ಟು ಇದನ್ನೇ ನಾವು ನಿನ್ನೆನೂ ಕೂಡ ನಾವು SC/ST ಜಾಗೃತಿ ಸಮಿತಿಯನ್ನು ಕೂಡ ನಾವು ಇದನ್ನು ಕೂಡ ನಾವು ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಿ ಇದರ ಬಗ್ಗೆ ಇಂತ ಕ್ರಮಗಳನ್ನು ಇತರ ಒಂದು ಘಟನೆಗಳು ಮತ್ತೆ ಮರುಗಳಿಸದಂತೆ ಯಾವ ರೀತಿ ಜನರಿಗೆ ಒಂದು ಅರಿವು ಮೂಡಿಸೋದಾಗ್ಲಿ, ಪ್ರಿಕಾಷನರಿ ಆಕ್ಷನ್ ತಗೊಳ್ಳೋದಾಗ್ಲಿ, ಅದರ ಬಗ್ಗೆನೂ ನಿನ್ನೆ ಮೀಟಿಂಗ್ ಮಾಡಿ ನಿನ್ನೆ ಒಂದು 4-5 ತಾಸು ಇದರ ಬಗ್ಗೆ ನಾವು ಚರ್ಚೆನೂ ಕೂಡ ಮಾಡಿದೀವಿ. ಹಾಗಾಗಿ ಮುಂದೆ ಬರುವ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಆಗ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಗ್ಲಿ ಇದರ ಬಗ್ಗೆ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಇಲಾಖೆ ಹಾಗೂ ಸಂಬಂಧಪಟ್ಟ ಎಲ್ಲಾ ಇಲಾಖೆಯಲ್ಲೂ ಕೋಆರ್ಡಿನೇಷನ್ ಮಾಡ್ತೀವಿ ಅಂತ ಈ ಮೂಲಕ